ಗೊತ್ತಲ್ಲ. ರಾಷ್ಟ್ರಕವಿ ಕುವೆಂಪುರವರು ಇರ್ತಕ್ಕಂತಹ ಮನೆ ಇಲ್ಲೇ ಒಳಗಡೆ ಐತಿ. ಅವ್ರ ಧ್ಯಾನ ಕುಂದ್ಕೊಳ್ತಕ್ಕಂತ ಸ್ಥಳನೂ ಇಲ್ಲಿ ಐತಿ. ಅವ್ರ ಮನೆಗೆ ಹೋಗಿ ಬರ್ನು ನಾವು. ಅದಕ್ಕಿಂತ ಮುಖ್ಯವಾಗಿ ಈಗ ಬಂದಿರತಕ್ಕಂತ ಸ್ಥಳದ ಬಗ್ಗೆ ನಿಮಗಷ್ಟು ಮಾಹಿತಿ ಕೊಡ್ತೀನಿ. ರಾಷ್ಟ್ರಕವಿ ಕುವೆಂಪುರವರ ಮಗನಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಅವರು ನಿಮ್ಗೆಲ್ಲ ಗೊತ್ತು. ನಿಮ್ಗೆಲ್ಲ ಕನ್ನಡ ಟೆಕ್ಸ್ಟ್ ಒಳಗೆ ಬರ್ತಾರ. ಅವರು ಪದ್ಯಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. KP ಪೂರ್ಣಚಂದ್ರ ತೇಜಸ್ವಿ ಅವರು. KP ಪೂರ್ಣಚಂದ್ರ ತೇಜಸ್ವಿ ಅವರು ಮರಣದ ನಂತರ ಅವರ ಸಮಾಧಿಯನ್ನು ಇಲ್ಲೇ ಮಾಡಲಾಯಿತು. KP ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿಯ ಸ್ಥಳದೊಳಗೆ ನಾವಿದ್ದೀವಿ ಇವತ್ತ. KP ಪೂರ್ಣಚಂದ್ರ ತೇಜಸ್ವಿ ಅವರು ಎಷ್ಟು ದೊಡ್ಡ ಕವಿಗಳಾಗಿದ್ರು ಅಂತಂದ್ರೆ ಈ ಮಲೆನಾಡಿನ ಸೆರಗಿನೊಳಗ ಅವರೊಬ್ಬ ಅದ್ಭುತ ಕವಿಯಾಗಿ ನಮಗೆಲ್ಲ ಸಿಕ್ಕರು. ಈ ಕರುನಾಡಿನ ಸಾಹಿತ್ಯಕ್ಕೆ ಬಹಳ ದೊಡ್ಡ ಉಡುಗೊರೆಯನ್ನು ನೀಡಿರ್ತಕ್ಕಂತಹ ಬಹಳ ದೊಡ್ಡ ಕವಿ. ನಾವು ಕುವೆಂಪುರವರ ನಂತರ ಕುವೆಂಪುರವರ ಹೆಸರನ್ನ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯದೊಳಗ ಉಳಿಸಿಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಕವಿಗಳು KP ಪೂರ್ಣಚಂದ್ರ ತೇಜಸ್ವಿ ಅವರು. ಅವರ ಒಂದು ಸಮಾಧಿ ಸ್ಥಳದೊಳಗೆ ನಾವೆಲ್ಲ ಇದ್ದೀವಿ. ಅವರ ಸಮಾಧಿಗೆ ಒಂದು ಸುತ್ತ ಹಾಕೋಣ ಎಲ್ಲರೂ. ಅಂತಹ ಮಹಾನ್ ಕವಿಗೆ ನಾವೆಲ್ಲ ಗೌರವಪೂರ್ವಕವಾಗಿರೋಣ. ಅವರ ಒಂದು ಅದ್ಭುತವಾಗಿರ್ತಕ್ಕಂತಹ ಈ ಸಮಾಧಿ ನಾವೆಲ್ಲ ಕಣ್ತುಂಬಿಕೊಳ್ಳೋಣ. ಈ ಮಲೆನಾಡಿನಲ್ಲಿರ್ತಕ್ಕಂಥ ಈ ಸೊಬಗನ್ನ ನಾವು ಎಲ್ಲರೂ ಕಣ್ತುಂಬಿಕೊಳ್ಳೋಣ ಅಂತಕ್ಕಂಥ ಸಂದೇಶದೊಂದಿಗೆ ಒಂದು ಸುತ್ತ ಎಲ್ಲರೂ ಹಾಕ್ಬೇಕು.